ರುಕ್ಕು ಬಾರೆ ಇಲ್ಲಿ. ಬಾಯ್ ತಪ್ಪ ಹೇಳಿದ್ರಂತೆ, ಇನ್ನೊಮ್ಮೆ ಹಾಗೆ ಹೇಳುವಂತೆ ಬಾ. ಮಾವ ಮತ್ತೆ ಇವಳು ದೂರ ಆಗಿ ಎಷ್ಟೋ ದಿನ ಆಯ್ತು, ಆದ್ರೂ ಇವ್ನ ಬಾಯ ಹೊಳಸಲ್ ಬರ್ತಾ ಇದೆ ಅಂದ್ರೆ ಏನಮ್ಮ ಅರ್ಥ? ಮಾವನ್ ಮನ್ಸಲ್ಲಿ ಇನ್ನು ಇವಳೇ ಇದ್ದಾಳೆ. ಇವಳು ಇಷ್ಟೆಲ್ಲ ಬೇಡದ ಕೆಲಸ ಮಾಡಿದ್ರು ಇವಳು ನೆನಪಾಗ್ತಾಳ? ಹಾಗಾದ್ರೆ ನಾನೇನೋ ಅಲ್ವಾ? ಪಾಪ ಕಣ ಮಗು, ಯಾಕೋ ಹಾಗೆ ಮಾಡ್ತೀಯ? ಇಲ್ಲ ರುಕ್ಕು, ನಾನು ಹೇಳ್ತಿಲ್ವಾ, ನಾನು ಹೇಳಿದ್ದು ನಿನ್ ಹೆಸರೇ. ಹಾಗಾದ್ರೆ ನಾವೆಲ್ಲ ತಪ್ಪ ಕೇಳಿಸ್ಕೊಂಡ್ಬಿಟ್ವಾ? ಏನ್ ನಡಿ ಅಂದ್ರೆ ನೀವು? ಅಮ್ಮ ಯಾಕವನ ಅಲ್ಲ ನಮ್ಮವ್ರನ್ನ ಹಾಗೆ ಗೋಳೈಕೋತಾ ಇದ್ದೀರಾ? ಇವಾಗ ನನ್ನ ಹೆಸರು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ನಾನು ಅವನ ಹೆಂಡತಿ, ಅದಕ್ಕೆ ನನ್ನ ಹೆಸರು ಕಡ್ದ. ಏಯ್, ನೀನ್ ಸುಮ್ನಿದ್ರೆ ಸರಿ. ಇವಾಗ ಏಯ್, ನಾನ್ ಯಾಕೆ ಸುಮ್ನಿರ್ಬೇಕು? ನಾನು ಅವನ ಹೆಂಡತಿ, ಅದಕ್ಕೆ ನನ್ನ ಹೆಸರನ್ನ ಕನ್ವರ್ಸ್ತಾ ಇದ್ದಾನೆ. ಅದ್ರಲ್ಲಿ ತಪ್ಪೇನೇ ಇದೆ? ಏನು ಅಂದ್ರೆ ನೀವ್ ಹ್ಞೂ ಅಂದ್ರೆ ದಿನ ನಾನೇ ಕಾಫಿ ತಿಂಡಿ ಎಲ್ಲ ಮಾಡ್ಕೊಡ್ತೀನಿ. ಬೇಕಾಗಿಲ್ಲ, ನೀನ್ ಮಧ್ಯ ಬಂದು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದೇನ್ ಬೇಕಾಗಿಲ್ಲ. ಸರಿ ರೀ, ನೀವ್ ಹೇಗ್ ಹೇಳ್ತಿರೋ ಹಾಗೆ. ಇವಾಗ ನೀನ್ ನನ್ನನ್ನ ದೂರ ತಳ್ಬೋದು ಬಾಲ. ಹೋಗ್ತಾ ಹೋಗ್ತಾ ನೀನೇ ನನ್ ಮುಷ್ಟಿಗೆ ಬರ್ತೀಯ, ನನ್ ಹಿಂದೆ ನಾಯಿ ತರ ಅಲಿತೀಯ. ತೋರಿಸ್ತೀನಿ ದಿವ್ಯನ್ ಪವರ್ ಏನು ಅಂತ. ಅಲ್ಲಿವರೆಗೂ ಪಾಲಿಗೆ ಬಂದಿದ್ದೆ ಪಂಚಾಮೃತ ಅನ್ಕೊಂಡು ಸುಮ್ಮನೆ ಇರ್ತೀನಿ. ಇನ್ನು ಯಾಕೆ ಇಲ್ಲ ನಿಂತಿದ್ಯಾ? ಒಳಗಡೆ ಹೋಗೆ. ಅಲ್ಲ ರೀ ಮೇಡಮ್, ನಿಮ್ ಉಪಕಾರ ಏನು ಬೇಕಾಗಿಲ್ಲ. ಅವನ್ನ ನೋಡ್ಕೊಳಕ್ಕೆ ನಾವು 3 ಜನ ಇದ್ದೀವಿ. ರೀ, ನಿಮ್ಗೇನಾದ್ರೂ ಬೇಕು ಅಂತ ಅನ್ಸಿದ್ರೆ ನನ್ನನ್ನು ಕರೀರಿ, ಇಮ್ಮಿಡಿಯೇಟ್ ಆಗಿ ನಿಮ್ ಮುಂದೆ ಬಂದ್ಬಿಡ್ತೀನಿ. ಓಕೆನಾ? ಬಾಳ ರುಕ್ಕು, ನೀವು ಮಾಡ್ತಾ ಇರೋದು ನಾಟಕ ಅಂತ ಆ ಗೂಬೆಗೆ ಗೊತ್ತೇ ಆಗ್ಲಿಲ್ಲ. ಮತ್ತೆ ನಾವಂದ್ರೆ ಸುಮ್ನೆನಾ? ಕುರಿ ತಾನಾಗೆ ಬಂದು ಹಳ್ಳಕ್ ಬಿದ್ರೆ ಯಾರೇನ್ ಮಾಡಕ್ಕಾಗತ್ತೆ? ಅವಳೊಂಥರ ದಡ್ರಗ್ ದಡ್ಡಿನೂ ಅಲ್ಲ, ಬುದ್ಧಿವಂತರಿಗೆ ಬುದ್ಧಿವಂತೇನೂ ಅಲ್ಲ. ಅಷ್ಟೆಲ್ಲ ಯಾಕಪ್ಪ ಹೇಳ್ತೀಯ? ಗೆಡ್ಬಿಡಂಗಿ ಎಂದು ಸಾಕು. ಕಾರ್ತಿ, ಯಾಕೆ ಹೇಗೆ ಕೂತಿದ್ಯಾ? ಏನಿಲ್ಲ ಚಿಕ್ಕಿ, ಸುಮ್ಮನೆ ಹಾಗೆ ಕೂತಿದ್ದೀನಿ. ಹರ್ಷಿತ್ ಕೇಸ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಹ್ಞೂ ಚಿಕ್ಕಿ, ಅಪ್ಪನ್ನ ನೋಡೋಕ್ಕಾಗ್ತಾ ಇಲ್ಲ, ತುಂಬ ಕುಗ್ಗೋಗಿದ್ದಾರೆ. ಒಂದು ಕಡೆ ಪ್ರಾಣ ಸ್ನೇಹಿತನ ಮಗ ಈ ಥರ ಮಾಡಿದ್ದಾನೆ, ಇನ್ನೊಂದು ಕಡೆ ಅವ್ರ ಸೊಸೆನೇ ಅವನಿಗೆ ಶಿಕ್ಷೆ ಕೊಡ್ಸೋಕ್ಕೆ ಓಡಾಡ್ತಾ ಇದ್ದಾಳೆ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು ಅಲ್ವಾ ಕಾರ್ತಿ? ಸತ್ಯನ ಬಗ್ಗೆ ಭಾವನ್ಗೆ ಹೆಮ್ಮೆ ಇದೆ. ನಿಜ ಚಿಕ್ಕಿ, ಆದರೆ ಇದ್ರೆಲ್ಲದ್ರಿಂದ ಅವ್ರ ಸ್ನೇಹ ಹಾಳಾಗ್ತಾ ಇದೆಯಲ್ಲ. ಬಹುಶಃ ಅದರಿಂದ ಅವ್ರು ಬೇಜಾರಾಗಿದ್ದಾರೆ ಅನ್ಸುತ್ತೆ. ಅದೇನೋ ನಿಜ. ದೇವೇಂದ್ರ ಅವ್ರು ಬಂದಾಗ ಭಾವನ್ ಸಂಭ್ರಮ ಹೇಗಿತ್ತು, ಇವಾಗ ನೋಡಿದ್ರೆ ಸಪ್ಪಕ್ಕೆ ಕೂತಿದ್ದಾರೆ. ಅಪ್ಪ ಮತ್ತೆ ದೇವೇಂದ್ರ ಅಂಕಲ್ ಅವ್ರ ಫ್ರೆಂಡ್ಶಿಪ್ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ಅನ್ಕೋತಾ ಇದ್ರು. ಇವಾಗ ನೋಡಿದ್ರೆ ಹರ್ಷಿತ್ ಇಂದ ಅದೆಲ್ಲ ಹಾಳಾಗ್ತಾ ಇದೆ. ಆದ್ರೆ ನಮ್ಮ ಕೈಲಿ ಏನೋ ಇರುತ್ತೆ. ಭಾವಂಗೆ ನೀನೇ ಸಮಾಧಾನ ಮಾಡ್ಬೇಕು. ನಾನು ಹೇಳ್ದೆ ಚಿಕ್ಕಿ, ಆದ್ರೆ ತುಂಬಾ ಮಂಕಾಗೋಗಿದ್ದಾರೆ. ರೂಮಿಂದ ಆಚೆನೆ ಬರ್ತಾ ಇಲ್ಲ. ಅವ್ರಿಗೆಲ್ಲ ಗೊತ್ತು ಚಿಕ್ಕಿ, ಹರ್ಷಿತ್ ತಪ್ಪು ಮಾಡ್ದ ಅಂತಾನೂ ಗೊತ್ತು. ಹರ್ಷಿತ್ನ ಉಳಿಸ್ಕೊಳ್ಳೋಕೆ ದೇವೇಂದ್ರ ಅಂಕಲ್ ಮಾಡಿದ ಪ್ರಯತ್ನನೂ ತಪ್ಪು ಅಂತ ಗೊತ್ತು. ಆದ್ರೂ ಅವ್ರ ಮನ್ಸೊಳಗಡೆ
ಏನೋ ಚುಚ್ತಾ ಇದೆ ಅನ್ಸುತ್ತೆ. ಹಾಗಂತ ನಾ ಸುಮ್ಮನೆ ಇರೋದಕ್ಕಾಗತ್ತಾ ಕಾರ್ತಿ? ಮೊದಲೇ ಹುಷಾರಿಲ್ಲ ಅವ್ರಿಗೆ, ತುಂಬಾ ಸೂಕ್ಷ್ಮ ಆಗ್ಬಿಟ್ಟಿದ್ದಾರೆ. ಯಾವ್ದಕ್ಕೂ ನೀನ್ ಒಂದೇ ಒಂದ್ಸಲ ಸತ್ಯಂಗೆ ಭಾವನ ಹತ್ರ ಮಾತಾಡೋದಕ್ಕೆ ಹೇಳು. ಅವಳು ಹೇಳಿದ್ರೆ ಅವ್ರು ಕೇಳ್ತಾರೆ. ನಿಮ್ಮನ್ನ ಕೇಳ್ತಿರೋದು. ಮುಂದೇನಾಯ್ತು? ಅದು ಇವರು ಕೋರ್ಟು ಮತ್ತೆ ಜಡ್ಜ್ ಸಾಹೇಬರ ಅಮೂಲ್ಯವಾದ ಸಮಯನ ಹಾಳು ಮಾಡಬೇಡಿ. ಏನಾಯ್ತು ಅಂತ ಸರಿಯಾಗಿ ಹೇಳಿ. ಸರ್, ಅತ್ಯಾಚಾರ ಆಗಿರೋದ್ರ ಬಗ್ಗೆ ಅವಳು ಏನು ಅಂತ ಹೇಳ್ತಾಳೆ ಸರ್. ಅದು ಅಲ್ಲದೆ ನೀವು ಹೆದರಿಸಿ ಒತ್ತಡ ಹಾಕಿ ಕೇಳಿದ್ರೆ ಆ ಹುಡುಗಿ ಏನು ಅಂತ ಉತ್ತರ ಕೊಡ್ತಾಳೆ ಹೇಳಿ. ರೀ, ನೀವು ಹಾಗೆಲ್ಲ ಅಲ್ಲಿ ನಿಂತ್ಕೊಂಡು ಮಾತಾಡಬಾರ್ದು. ಪ್ರಕೃತಿಯವರೇ, ಅವ್ರಿಗೆ ಹೇಳಿ. ಥ್ಯಾಂಕ್ ಯು ಯುವರ್ ಆನರ್. ಹೇಳಿ, ಮುಂದೇನಾಯ್ತು? ಅಲ್ಲಿ ನಮ್ಮಿಬ್ರನ್ನೇ ಬಿಟ್ಟು ಇವ್ರ ಫ್ರೆಂಡು ಹೊರಟೋದ್ರು. ಆಗ ಆಗ